ಇವತ್ತು ಆರ್ ವಿ ಹರೀಶ್ ಅವರ ಜನ್ಮದಿನ. ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡಲಿ ಹಾಗೂ ಸಮಾಜ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ಕೊಡಲಿ. ನಾನು ಆರ್ ವಿ ಹರೀಶ್ ಅವರು ಶಾಲಾ ದಿನಗಳಿಂದ ಸ್ನೇಹಿತರು, ಒಂದೇ ಸ್ಕೂಲ್ನಲ್ಲಿ ಕಲ್ತಂಥವ್ರು. ಹಾಗೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಈ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಕೊಟ್ಟು ಜೊತೆಯಲ್ಲಿ ಬಹಳಷ್ಟು ಜನ ಅಪಾರವಾದ ಸ್ನೇಹಿತರ ಬಳಗವನ್ನು ಹೊಂದಿರತಕ್ಕಂಥ ಹರೀಶ್ ಅವರಿಗೆ ಮತ್ತೊಮ್ಮೆ ಶುಭಾಶಯ. ಎಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ಹಿರಿಯ ನಾಯಕರು ಮತ್ತು ಚಿರ ಯುವಕರಾದಂತಹ ಆರ್ ವಿ ಹರೀಶ್ ಅವರ ಜನ್ಮದಿನ. ನಾವು ರಾಜ್ಯದ ಕನ್ನಡ ಸಂಘದಿಂದ ನಮ್ಮ ಮಾಜಿ ಮಹಾಪೌರರಾದ ಹುಚ್ಚಪ್ಪ ಸಹ ನಮ್ಮ ಜೊತೆ ಇದ್ದಾರೆ. ಸರಳ ವ್ಯಕ್ತಿತ್ವದ ಹುಚ್ಚಪ್ಪನವರು, ಸರಳ ವ್ಯಕ್ತಿತ್ವದ ನಮ್ಮ ಆರ್ ವಿ ಹರೀಶ್ ಅವರು. ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ನಾವೆಲ್ಲ ನಿಜ ತುಂಬಾ ಮೇಲ್ಮಟ್ಟಕ್ಕೆ ಹೋಗ್ತಿದ್ವಿ. ಅವ್ರಿಗೆ ಅಧಿಕಾರ ಸಿಗ್ಲಿ, ಹುಚ್ಚಪ್ಪ ಅವ್ರಿಗೆ ಒಂದು ಅಧಿಕಾರ ಸಿಗ್ಲಿ ಅಂತ ಕನ್ನಡ ತಾಯಿಯಿಂದ ಬೇಡ್ಕೊಂತ ಭುವನೇಶ್ವರಿನ ಆರ್ ವಿ ಹರೀಶ್ ಅವರಿಗೆ ರಾಜ್ಯದ ಕನ್ನಡ ಸಂಘದ ವತಿಯಿಂದ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಕೂಡ ಅವರ ಜನ್ಮದಿನವನ್ನ ಎಲ್ಲ ಹಳೆಯ ಸ್ನೇಹಿತರು, ಹಳೆಯ ವೆಲ್ವಿಷರ್ಸ್ಗಳ ಜೊತೆ ಕೂತ್ಕೊಂಡು ಜನ್ಮದಿನ ಆಚರಿಸ್ಕೊಳ್ತಾರೆ. ಬಹಳಷ್ಟು ಜನ ಲೀಡರ್ಗಳು ಅವ್ರ ಬರ್ತ್ಡೇಗೆ ದುಡ್ಡು ಕೊಟ್ಟು ಅದು ಕೊಟ್ಟು ಕರೆಸಿ ಮಾಡಿಸ್ಕೊಳ್ತಾರೆ. ಇವ್ರೊಬ್ರು ಮಾತ್ರ ಇವ್ರು ಬರ್ತಾರೆ, ವಾಲಂಟಿಯರ್ ಆಗಿ ಬರ್ತಾರೆ. ಇವ್ರು ಕರೆದೇವ್ರನ್ನು ಕೂಡ ಡೇಟ್ ಗೊತ್ತಾದ್ರೆ ವಾಲಂಟಿಯರ್ ಆಗಿ ಜನಸಾಗರಣೆ ಬಂದು ಇವರಿಗೆ ಆಶೀರ್ವಾದ ಮಾಡೋಗ್ತಾರೆ. ಇದು ನಿಜವಾದ ನಾಯಕತ್ವ. ಇವ್ರು ಮೊದಲಿಂದಲೂ ಹುಟ್ಟು ಹೋರಾಟಗಾರರು. ಇವರು ಕಾರ್ಮಿಕರ ಪರ ಹೋರಾಟ ಮಾಡವ್ರೆ, ಮಹಿಳೆಯರ ಪರ ಹೋರಾಟ ಮಾಡವ್ರೆ, ರೈತರ ಪರ ಹೋರಾಟ ಮಾಡವ್ರೆ, ಯುವಕರ ಪರ ಹೋರಾಟ ಮಾಡವ್ರೆ. ಯುವ ನಾಯಕರು ಇದ್ರು ಇವರೆಲ್ಲ. ಒಂದು ಕಾಲದಲ್ಲಿ ಒಂದು ಫೋನ್ ನೋಡಿದ್ರೆ 500 ಜನ ಬರ್ತಾ ಇದ್ರು. ಆತರ ಬರೀ ಹೋರಾಟದ ಹಾದಿಯಲ್ಲೇ ಇವರು ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಹರಿಸಿರ್ತಾರೆ, ಯಾರಿಗೆ ಅನ್ಯಾಯ ಆಗುತ್ತೆ ಅಲ್ಲಿ ಹರಿಸಿರ್ತಾರೆ. ಹೋರಾಟದ ಹಾದಿಯಲ್ಲೇ ಇವರು ಜೀವನವನ್ನ ಇಲ್ಲಿವರೆಗೂ ಶಾಸನ ಮಾಡಿದ್ದಾರೆ. ಎಲ್ಲ ಹಳೆಯ ಮಿತ್ರರ ಆಶೀರ್ವಾದ ಇದೆ, ಹಿರಿಯರ ಆಶೀರ್ವಾದ ಇದೆ. ಅವ್ರಿಗೆ ಅವ್ರ ಕುಟುಂಬದವರಿಗೆ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಇಟ್ಕೊಳ್ಲಿ ಅಂತ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಧಾರ್ಮಿಕ ಕ್ಷೇತ್ರದಲ್ಲೂ ಒಳ್ಳೆ ಧರ್ಮಾಧಿಕಾರಿಯಾಗಿ ಉತ್ತಮವಾಗಿ ಸೇವೆ ಸಲ್ಲಿಸ್ತಾವ್ರೆ. ಕಡೆಗಣನೆ ಮಾಡ್ಯಾರೆ. ಸಚಿವ ಸಂಪುಟಕ್ಕೆ ಹೋಗ್ಬೇಕು, ಆ ನಿಟ್ಟಿನಲ್ಲಿ ಹೋರಾಟ ಇಲ್ಲ. ದೇವ್ರ ಆಶೀರ್ವಾದ ಅವ್ರು ಚೆನ್ನಾಗಿರೋದ್ರಿಂದ ಇಷ್ಟೊಂದು ಜನ ಬರ್ತಾ ಇರೋದು. ಅಧಿಕಾರ ಸಿಕ್ಬಿಟ್ರೆ ಇಷ್ಟು ಜನ ಬರಲ್ಲ. ಅವ್ರಿಗೆ ಆಶೀರ್ವಾದ ಇರೋದ್ರಿಂದ ಇಷ್ಟು ಜನ ಅವ್ರು ಬಂದು ಆಶೀರ್ವಾದ ಮಾಡಿ. ನೋಡಿ ಎಷ್ಟು ಜನ 80 ವರ್ಷ ಆಗಿರೋರು ಬರ್ತಾರೆ, 20 ವರ್ಷದವ್ರು ಬರ್ತಾರೆ, 60 ವರ್ಷದವ್ರು ಬರ್ತಾರೆ. ಅವ್ರಿಗೆ ಆಶೀರ್ವಾದ ಮಾಡೋಗ್ತಾರೆ. ಹಾಗಾಗಿ ಅವ್ರು ಎಲ್ಲ ಇದ್ರೂ ಇವಾಗ ರಾಜನಗರದಲ್ಲಿ 6 ಪ್ಯಾಕ್ ಅಲ್ಲಿ ಕೈಲಾಸ ವೈಕುಂಠ ಇವರು ನಾವೆಲ್ಲ ಹೋದ್ಮೇಲೆ ಆ ದೇವಸ್ಥಾನ ಇವತ್ತು ಅಷ್ಟು ಅಭಿವೃದ್ಧಿ ಆಗಿದೆ. ಎಷ್ಟೋ ಜನ ಲೆಟರ್ ಬರೀತಾರೆ, ವಯಸ್ಸಾಗಿರೋರು ಬಂದು ಕುತ್ಕೊಂಡು ಧ್ಯಾನ ಮಾಡ್ತಾರೆ, ಯಾರಪ್ಪ ಪುಣ್ಯಾತ್ಮರು ಈ ದೇವಸ್ಥಾನ ಕಟ್ಸಿದ್ದು ಅಂತ. ಆ ರೀತಿ ಜೀವನದಲ್ಲಿ ಇರೋರ್ ಜನ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮ್ದು ಹರೀಶ್ ಅವರು ಒಂದು ತಂಡ. ಹಾಗಾಗಿ ಮತ್ತೆ ದೇವರು ಅವ್ರಿಗೆಲ್ಲ ಆರೋಗ್ಯ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಅಭಿಮಾನಿಗಳು ಮುಂಜಾನೆಯಿಂದ ಶುಭ ಹಾರೈಸ್ತಿದ್ದಾರೆ. ಇವತ್ತು ನಮ್ಮ ಜನ್ಮದಿನ ಇದೊಂದು ನೆಪ ಮಾತ್ರಕ್ಕೆ. ಯಾಕೆಂದರೆ ನಮ್ಮ ಎಲ್ಲ ಸ್ನೇಹಿತರು ಈಗ ನಾವು ಎಲ್ಲರೂ ಒಟ್ಟಾಗಿ ನಾವು ಈ ದಿನ ಸೇರಿ ಸಂತೋಷನ ಆಚರಿಸ್ಕೋಬೇಕು, ಎಲ್ಲರೂ ಒಟ್ಟಾಗಿ ಸೇರಬೇಕು ಅನ್ನೋ ಒಂದು ಕಾರಣದಿಂದ ಈ ಹುಟ್ಟುಹಬ್ಬನ ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ಇವತ್ತು ಬೆಳಿಗ್ಗೆ ನಾನು ಬಸವೇಶ್ವರದ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿಂದ ರಾಘವೇಂದ್ರ ಮಠ ಮತ್ತು ನಮ್ಮ ಶ್ರೀ ಕೈಲಾಸ ವೈಕುಂಠ ಮಠಕ್ಕೆ ಹೋಗಿ ದೇವರ ಆಶೀರ್ವಾದ ಕೊಡ್ತೀವಿ. ಮತ್ತು ಈ ಹುಟ್ಟುಹಬ್ಬದ ದಿನ ನಮ್ಮ ಎಲ್ಲ ಸ್ನೇಹಿತರು ಬಂದು ನಮ್ಮನ್ನು ಹಾರೈಸೋದ್ರಿಂದ ನಮಗೆ ಇನ್ನೂ ವಯಸ್ಸು ಕಡಿಮೆ ಆದಂಗೆ ಖುಷಿ ಆಗ್ತದೆ ಮತ್ತು ಇನ್ನೂ ಸಮಾಜ ಸೇವೆ ಮಾಡಲಿಕ್ಕೆ ಹುರುಪು ಕೊಡ್ತದೆ.